ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವಾಗ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಂಡು ಬರುತ್ತೆ ಅಂದರೆ, ನ್ಯಾಚುರಲ್ ಆಗಿ ಹೇಳಬೇಕಂದ್ರೆ ಒಂದು ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಅಲ್ಲಿ ಡೆಫಿನೆಟ್ಲಿ ಹಾರ್ಮೋನ್ಗಳು ತುಂಬ ಏರ್ಪೇರ್ ಆಗುತ್ತೆ. ಬಟ್ ಅದು ನಾರ್ಮಲ್, ಅದಕ್ಕೆ ಅಂತ ಸೆಪ್ರೇಟ್ ಟ್ರೀಟ್ಮೆಂಟ್ ಏನು ಬೇಡ, ಬಟ್ ಅದು ನಾರ್ಮಲ್ ಕಂಡೀಷನ್. ಎರಡನೇದು ನಾರ್ಮಲ್ ಕಂಡೀಷನ್ ಏನಂದರೆ ಮೆನೋಪಾಸ್. ಆವಾಗ ನ್ಯಾಚುರಲಿ ಎಲ್ಲ ಹಾರ್ಮೋನ್ಸ್ ಕೂಡ ಫುಲ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ, ಫುಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕೂಡ ನಾರ್ಮಲ್ ಕಂಡೀಷನ್ನು. ಅದರಲ್ಲಿಯೂ ಕೂಡ ಏನೂ ಟ್ರೀಟ್ಮೆಂಟ್ ಬೇಡ, ಬಟ್ ಅದರಲ್ಲಿ ಏನಾದ್ರು ಸಿಂಪ್ಟಮ್ಸ್ ಇದ್ದರೆ ಮಾತ್ರ ಅದು ಟ್ರೀಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಯಾವ ಅಬ್ನಾರ್ಮಲ್ ಕಂಡೀಷನ್ಸಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಬಹುದು ಅಂದರೆ, ಒಂದು ಥೈರಾಯ್ಡ್ ಡಿಸಾರ್ಡರ್ ಅಥವಾ ಥೈರಾಯ್ಡಿಂದ ಸಮಸ್ಯೆಗಳಿಂದ ಹಾರ್ಮೋನ್ಗಳು ಏರ್ಪೇರ್ ಆಗ್ಬೋದು. ಎರಡನೇದು PCOD ಅಥವಾ PCOS ಇರೋದ್ರಿಂದಲೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ಬೋದು. ಮೂರನೇದು ಸ್ಟ್ರೆಸ್. ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ರೆ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲಲ್ಲಿದ್ದರೆ ಕೂಡ ಹಾರ್ಮೋನ್ ಅಂದರೆ ನೀವು ಕೂತಿರೋದು, ತುಂಬ ಓಡಾಡದೇ ಇರೋದು, ಎಕ್ಸಸೈಸ್ ಮಾಡದೇ ಇರೋದು, ಸ್ಟ್ರೆಸ್ ಅಂದರೆ ನಿಮ್ಮದು ವರ್ಕ್ ಪ್ಲೇಸಲ್ಲಿ ತುಂಬ ಟೆನ್ಷನ್ ಇದೆ, ತುಂಬ ಡೆಡ್ಲೈನ್ಸ್ ಇದೆ, ಟಾರ್ಗೆಟ್ಸ್ ಇದೆ, ತುಂಬ ಕೆಲಸ ಮಾಡ್ತಾ ಇದ್ರೆ ವಿತೌಟ್ ರೆಸ್ಟ್ ಇಲ್ದಂಗೆ ಕೆಲಸಗಳು ಮಾಡ್ತಾ ಇದ್ರೆ, ತುಂಬ ಮೆಂಟಲಿ ತುಂಬ ಯೋಚನೆಗಳು ಮಾಡ್ತಾ ಇದ್ರು ಕೂಡ ಸ್ಟ್ರೆಸ್ ಆಗುತ್ತೆ. ಸ್ಟ್ರೆಸ್ಸಲ್ಲಿ ಕೂಡ ಹಾರ್ಮೋನ್ಗಳು ತುಂಬ ಏರ್ಪೇರ್ ಆಗುತ್ತೆ. ಇದು ಎಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ನೀವು ಚೆನ್ನಾಗಿ ಎಕ್ಸಸೈಸ್ ಮಾಡೋದ್ರಿಂದ, ಚೆನ್ನಾಗಿ ನೀರು ಕುಡಿಯೋದ್ರಿಂದ, ಚೆನ್ನಾಗಿ ವಾಕಿಂಗ್ ಮಾಡೋದ್ರಿಂದ ಮತ್ತು ಧ್ಯಾನ ಮಾಡೋದ್ರಿಂದ, ಈಗ ಎಂಥದ್ದೇ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.